ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಕೃಷ್ಣ 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 ಕೃಷ್ಣ. ಪರವಾಗಿಲ್ಲ. ಚಳಿ ಆಗ್ತಿದೆಯಲ್ಲ, ತಗೊಳ್ಳಿ. ಇಲ್ಲ ಚಳಿ ಏನಿಲ್ಲ. ಇಲ್ವಾ? ನೀವ್ ನಡಕ್ತಿರೋದು ನನ್ಗೆ ಕಾಣಿಸ್ತಿದೆ. ಡಾಕ್ಟ್ರಿಗೆ ಆರೋಗ್ಯ ಕೆಟ್ರೆ ಚೆನ್ನಾಗಿರಲ್ಲ. ಸ್ಕೋಪ್ ಬೇಡ, ತಗೊಳ್ಳಿ. ಥ್ಯಾಂಕ್ಸ್. ಟವಲ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ನನ್ನ ತಂಗಿ ಜೀವ ಉಳಿಸೋದಕ್ಕೆ ಥ್ಯಾಂಕ್ಸ್. ಡಾಕ್ಟರ್ ಆಗಿ ಅದು ನನ್ನ ಕರ್ತವ್ಯ ಅಲ್ವಾ? ನನ್ನ ತಂಗಿ ಉಳಿಸ್ಕೊಳ್ಳೋದು ನನ್ನ ಕರ್ತವ್ಯನೂ ಆಗಿತ್ತು. ಆದ್ರೆ ಭಯದಲ್ಲಿ ಯಾಕೋ ಕೈಕಾಲೇ ಆಡ್ಲಿಲ್ಲ. ನಾನು ತುಂಬಾ ಸ್ಟ್ರಾಂಗ್ ಅನ್ಕೊಂಡಿದ್ದೆ. ಆದ್ರೆ ಇವತ್ತು ಗೊತ್ತಾಯ್ತು ನಾನು ಎಮೋಷ್ನಲಿ ವೀಕ್ ಇದ್ದೀನಿ ಅಂತ. ನನ್ನನ್ನು ಏನು ಅಂತ ನನಗೆ ಗೊತ್ತಾಗೋ ಹಾಗೆ ಮಾಡಿದ್ದಕ್ಕೂ ಥ್ಯಾಂಕ್ಸ್. ನಾನು ಒಬ್ಬ ಗೈನ್ಯಾಕ್, ಮನ್ಸಿನ ಡಾಕ್ಟರ್ ಮಾಡಬೇಡಿ. ಫುಲ್ ಒದ್ದೆ ಆಗೋಗಿದ್ದೀರಾ? ಮನೆಗೆ ಬಂದು ಫ್ರೆಶ್ ಆಗಿ ಹೋಗಿ. ಶಾಂತಿಗೆ ಹೇಳಿ ಬಿಸಿ ಬಿಸಿ ಕಾಫಿ ಮಾಡಿಸ್ಕೊಡ್ತೀನಿ. ಬೇಡ, ಪರವಾಗಿಲ್ಲ, ನಾನು ಹಾಗೆ ಮನೆಗೆ ಹೋಗ್ತೀನಿ. ಮನೆ ಇಲ್ಲೇ ಹತ್ರ. ಇಲ್ಲ ಐ ಆಮ್ ಓಕೆ. ನಿಮ್ಮ ತಂಗಿ ಓಕೆನಾ ಕೇಳಿ. ಕೃಷ್ಣ 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 ಕೃಷ್ಣ. ಅವಳು ಕೃಷ್ಣಂಗೆ ಥ್ಯಾಂಕ್ಸ್ ಹೇಳ್ತಿದ್ದಾಳೆ. ಅದಕ್ಕೆ ಎಲ್ಲಿ ಮಾಡ್ತಿದ್ಯಾ? ಫ್ರೆಂಡ್ನ ಮೀಟ್ ಮಾಡಕ್ ಹೋಗಿದ್ದೆ. ಬರ್ಬೇಕಾದ್ರೆ ಗಾಡಿ ಕೆಟ್ಟೋಯ್ತು. ಡ್ರೈವರು ಮೆಕ್ಯಾನಿಕ್ ನ ಕರ್ಕೊ ಬರಕ್ ಹೋಗಿದ್ದಾರೆ. ಅದಕ್ಕೆ ನಾನ್ ವೇಟಿಂಗ್. ಯಾವ ಫ್ರೆಂಡ್ ಮೀಟ್ ಮಾಡಕ್ ಹೋಗಿದ್ದೆ? ಅದೇ ಅವತ್ ನಾನ್ ಸ್ಟೂಡೆಂಟ್ ಲೆಕ್ಚರರ್ ಲವ್ ಸ್ಟೋರಿ ಹೇಳಿದ್ನಲ್ಲ, ಆ ಫ್ರೆಂಡ್ ನ ಮೀಟ್ ಮಾಡಕ್ ಹೋಗಿದ್ದೆ. ಎಲ್ಲಿವರೆಗೂ ಬಂತವ್ರು ಇಬ್ರು ಲವ್ ಸ್ಟೋರಿ? ಒಂದ್ ಲೆವೆಲ್ಗೆ ಅವರಿಬ್ರು ಕ್ಲೋಸ್ ಆಗ್ತಿದ್ದಾರೆ. ಆದ್ರೆ ಲೆಕ್ಚರರು ಸ್ವಲ್ಪ ಸ್ಕೋಪ್. ಆ ಲೆಕ್ಚರರ್ಗೆ ಹುಡುಗಿ ಇಷ್ಟ ಇಲ್ಲದೆ ಇರ್ಬೋದು. ಸುಮ್ನೆ ಇರ್ತೀಯಾ? ಇವತ್ತೇನಾಯ್ತು ಗೊತ್ತಾ? ನನ್ನ ಫ್ರೆಂಡ್ ನ ಮೀಟ್ ಮಾಡಕ್ಕೆ ಕೆಫೆಗೆ ಹೋಗಿದ್ನಾ, ವೆಯ್ಟರ್ ಬಿಸಿ ಬಿಸಿ ಕಾಫಿ ತರ್ತಿದ್ನಾ, ಇನ್ನೇನ್ ಕಾಲ್ ಎಡವಿ ಅವಳ ಮೇಲೆ ಬೀಳ್ಬೇಕು ಅನ್ನೋಷ್ಟರಲ್ಲಿ ಲೆಕ್ಚರರ್ ಬಂದ್ ತಡೆದು. ಕಾಫಿ ಲೆಕ್ಚರರ್ ಕೈ ಮೇಲೆ ಬಿದ್ದು ಕೈ ಎಲ್ಲ ಬೊಬ್ಬೆ ಬಂದ್ಬಿಡ್ತು. ಆದ್ರೂ ಪಾಪ ನಮ್ ಲೆಕ್ಚರರು ಅವ್ರಿಗಾಗಿದ್ ನೋವನ್ನೆಲ್ಲ ಮರ್ತು ಅವಳಿಗೆ ಏನಂದ್ರು ಗೊತ್ತಾ? ನೋಡ್ಕೊಂಡು ಓಡಾಡ್ಬೇಕಲ್ವಾ ಅಂತಾರೆ. ಅವಳ ಬಗ್ಗೆ ಏನ್ ಕನ್ಸನ್ನು. ಲೆಕ್ಚರರ್ ಮಾತಾಡಿದ್ ನೋಡಿ ಅವಳು ಫುಲ್ ಗಾಗಾಗೂಗು, ಫುಲ್ ಲವ್. ಅವ್ರಿಗೆ ಅವಳ ಮೇಲೆ ಅಷ್ಟೊಂದು ಪ್ರೀತಿ ಇಲ್ದೇ ಇದ್ದಿದ್ರೆ ಹಂಗ ಹೇಳ್ತಿದ್ರಾ? ಹಾಗೇನಿರಲ್ಲ. ಮಾನವೀಯತೆಯಿಂದನೂ ಕಾಪಾಡಿರ್ಬೋದು. ಇಲ್ಲ ಸ್ಟೂಡೆಂಟ್ ಅನ್ನೋ ಕನ್ಸರ್ನ್. ನೋ, ನನ್ಗಾಗ ಅನ್ನಿಸ್ತಿಲ್ಲ. ಅವರಿಗೆ ಅವಳ ಮೇಲೆ ಪ್ರೀತಿ ಇದೆ, ಹೇಳ್ಕೊಳಕ್ಕಾಗದೆ ಒದ್ದಾಡ್ತಿದ್ದಾರೆ. ಐ ಲವ್ ಯು ಕರ್ಣ ಸರ್. ನಾನು ಹಿಂಗೆ ಅವತ್ತೇ ಹೇಳಿದ್ದೀನಿ, ಎಲ್ಲದನ್ನು ಲವ್ಗೆ ಲಿಂಕ್ ಮಾಡಬಾರ್ದು. ಇಟ್ಸ್ ನಾಟ್ ಲವ್, ಇಟ್ಸ್ ಇನ್ಫ್ಯಾಕ್ಚುಯೇಷನ್. ಈ ವಯಸ್ಸಿನಲ್ಲಿ ಹೀಗಾಗುತ್ತೆ. ನೀನು ಇದೆಲ್ಲ ಬಿಟ್ಟು ಓದೋದ ಮೇಲೆ ಕಾನ್ಸಂಟ್ರೇಟ್ ಮಾಡು. ಓಕೆ. ಕರು